ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಸೊ ಹೋದ ತಿಂಗಳು ನಾಟಿ ಮಾಡೋದ್ರಿಂದ ತೋರಿಸ್ತಾ ಇದ್ದೀವಿ. ಚಾಮರಾಜನಗರ ಯಾವ ಊರು ಎಲ್ಲಿ ಬರುತ್ತೆ ಅಂತ ನಿಮಗೆ ಸರ್ ಹೇಳ್ತಾರೆ. ಸೊ ಫಸ್ಟಿಂದ ತೋರಿಸ್ತಾ ಇದ್ದೀರಿ. ಉದ್ದೇಶ ಇಷ್ಟೇ, ನಮ್ಮ ಫಸ್ಟ್ ಅರ್ತಿಂದ ನಿಮಗೆ ಅರಿಶಿನ ಹೇಗೆ ಬೆಳೆಯೋದು, 0% ಕೆಮಿಕಲ್, 100% ನ್ಯಾಚುರಲ್. ಅದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀರಿ. ಸರ್ ನಮಸ್ಕಾರ, ನಿಮ್ಮ ಹೆಸರು ಯಾವರು ಹೇಳಿ ಸರ್? ಸರ್ ನನ್ನ ಹೆಸರು ಮಂಜೇಶ್ ಅಂತ. ಚಾಮರಾಜನಗರ ತಾಲೂಕು ಭೀಮಲೈನ್ಪುರ. ಎಷ್ಟು ಎಕರೆ ಸರ್ ಇದು? ಸರ್ ಇದು 4 ಎಕರೆ ಬರ್ತದೆ ಸರ್. ಇದು ನಿಮ್ಮ ಹತ್ರ ಟೋಟಲ್ ಎಷ್ಟು ಎಕರೆ ಇದೆ ಸರ್? ಟೋಟಲ್ 30 ಎಕರೆ ಬರ್ತದೆ ಸರ್ ನಮ್ಮ ಹತ್ರ. ಸೊ ನಮ್ಮ ಪ್ರಾಡಕ್ಟ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್. ಏನೇನು ಬೆಳೆದಿದ್ರಿ ಸರ್? ಬಾಳೆ, ಅರಿಶಿನ ಬೆಳೆದಿದ್ದೀವಿ ಸರ್. ಓಕೆ. ಸೊ ಈ ಜಾಗದಲ್ಲಿ ತಿರ್ಗಾ ನೆಕ್ಸ್ಟ್ ಇವಾಗ ಇದೇ ಜಾಗದಲ್ಲಿ ಅರಿಶಿನ ಬೆಳೀತಾ ಇದ್ದೀವಿ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ. ವೆರಿ ನೈಸ್ ಸರ್. ನಮಸ್ಕಾರ ಪುಟ್ಟಸ್ವಾಮಿ ಸರ್. ನಮಸ್ಕಾರ ಕಿರಣ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ನಾವು ತುಂಬಾ ಹಳೆ ಸ್ನೇಹಿತರು. ನಿಮ್ಮ ಇದನ್ನ ಪ್ರಾಡಕ್ಟ್ 5 ವರ್ಷದಿಂದ ಯೂಸ್ ಮಾಡ್ತಾನೆ ಇದ್ದೀವಿ. ನಮ್ದೆಲ್ಲ ಬೇರೆ ಬೆಳೆ, ಬಾಳೆ, ಅರಿಶಿನ ಮಾತ್ರ ನಾವು ಹಾಕಿಲ್ಲ. ಏನು ತೆಂಗು, ಸೀಬೆ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಈಲ್ಡನ್ನೇ ತೆಗೆದು ಈಗ ನಾವು ನೀವು ಅರಿಶಿನ ಮಾಡಿದಾಗ ಹೇಗೆ ಮಾಡ್ತಾರೆ ಇದನ್ನು ನೋಡೋಣ ಅಂದ್ಬಿಟ್ಟು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ನಾಟಿನಲ್ಲೂ ಬಂದಿದ್ದು ತುಂಬ ಚೆನ್ನಾಗಿ ಎಲ್ಲ ಡ್ರಿಪ್ ಅದನ್ನೆಲ್ಲ ಚೆನ್ನಾಗಿ ಬೀಜೋಪಚಾರ ಮಾಡಿ ಎಲ್ಲ ಮಾಡಿಸಿದ್ರಿ. ನೀವೇ ಖುದ್ದು ನಿಂತು ಮಾಡಿಸಿರೋದು ನಮ್ಗೆ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ರೈತರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ನೀವೇ ತೋಟದಲ್ಲಿ ಬಂದು ಅವ್ರಿಗೆ ಹೀಗೆ ಮಾಡಬೇಕು ಅಂತ ಗೈಡ್ ಕೊಡ್ತಾ ಇರೋದು. ಮತ್ತು ಅದಲ್ಲದೆ ಇವರು ಸಹ ಒಳ್ಳೆ ಪದ್ಧತಿಲಿ ಇದು ಡಯಾಂಚ ಮತ್ತು ಯಾವುದು ಸೊಪ್ಪದು ಸೆಣಬನ್ನು ಹಾಕ್ಕೊಂಡು ಭೂಮಿ ಸಿದ್ಧ ಮಾಡಿ ಕರೆಕ್ಟಾಗಿ ಎಲ್ಲ ಪದ್ಧತಿ ಪ್ರಕಾರನೇ ಮಾಡ್ತಾ ಇದ್ದಾರೆ. ಈಗ ನಾವು ಮೋಸ್ಟ್ಲಿ ಇದು 22ನೇ ತಾರೀಕು ಅಂತ ಹಾಕಿರೋದು. ಇವತ್ತಿಗೆ 1 ತಿಂಗಳು 8 ದಿವಸ ಆಗಿದೆ. ಜೂನ್ 30. 30 ಇವತ್ತಿಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಕಳೆ ಕೀಳಿಸ್ತಾ ಇದ್ದಾರೆ ಇವತ್ತು. ನಮ್ಮ ಸ್ನೇಹಿತರ ತೋಟ ಅಂತೂ ನೀವು ನಂಬರ್ 1 ಅವಾರ್ಡೇ ಬರಬೇಕು, ಆ ಥರ ಬೆಳೆ ಬೆಳಿತಾವ್ರೆ. ಅವ್ರನ್ನೂ ಮಾತಾಡ್ಸ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಪರಿಚಯ ಕೊಡಿ ಹೊಸಬ್ರಿಗೆ. ನನ್ನ ಹೆಸರು ಮಲ್ಲೇಶ್ ಗೌಡ ಅಂತ ಸರ್. ಚಾಮರಾಜನಗರ ತಾಲೂಕು ಮುತ್ತಿಗೆ ಗ್ರಾಮದವನು ಸರ್. ನಾನು ಸುಮಾರು 3 ವರ್ಷಗಳಿಂದ ಫಸ್ಟ್ ಅರ್ತ್ ಫೌಂಡೇಶನ್ ಲಿಕ್ವಿಡ್ ಬಳಸ್ತಾ ಇದ್ದೀನಿ ಸರ್. ಒಳ್ಳೆ ರಿಸಲ್ಟ್ ಇದೆ ಸರ್. ನಾನೀಗ ಬಾಳೆ ಜಾಸ್ತಿ ಬಳಸ್ತಾ ಇದ್ದೆ, ಬಾಳೆಗೆ ಬಳಸಿದ್ದೆ, ಮತ್ತು ಈರುಳ್ಳಿ, ಬೀನ್ಸು, ಮತ್ತು ಈಗ ಹೊಸದಾಗಿ ಅರಿಶಿಣಕ್ಕೂ ಕೂಡ ಬಳಸ್ತಾ ಇದ್ದೀನಿ ಸರ್. ಈ ಸರಿಯಿಂದ ಸರ್ ಈ ಪ್ಲಾಟ್ ನೀವು ಹೋದ ತಿಂಗಳು ನೀವು ಬಂದಿದ್ರಿ ನಾಟಿ ಮಾಡೋದು? ಹೌದು ಸರ್. ಈ ಪ್ಲಾಟು ನಾನು ಈ ಪ್ಲಾಟು ಕಬ್ಬು ಹಾಕಿದ್ರು ಸರ್. ಇವರು ಕಬ್ಬು ಹಾಕಿ ಕೆಮಿಕಲ್ ಹಾಕಿ ಮಾಡ್ತಾಯಿದ್ರು. ಅದಾದಮೇಲೆ ಕಬ್ಬು ಮುಗಿದ ಮೇಲೆ ಇವರು ಚೆಂಬೆ ಮತ್ತು ಸೆಣಬನ್ನ ಹಾಕಿ ಚೆನ್ನಾಗಿ ಮಲ್ಚ್ ಮಾಡಿದ್ರು. ಮಲ್ಚ್ ಮಾಡಿದ್ಮೇಲೆ ಕಳೆದ ತಿಂಗಳು ನಾನು 20ನೇ ತಾರೀಕೇನೋ ಇಲ್ಲಿಗೆ ಬಂದಿದ್ದೆ ಸರ್. ಆವಾಗ ಇವರು ಅರಿಶಿನ ನಾಟಿ ಮಾಡ್ತಾಯಿದ್ರು ಸರ್. ಅರಿಶಿನ ನಾಟಿ ಮಾಡಿದ್ದಾರೆ. ನನಗೆ ಈ ಅರಿಶಿಣದ್ದು ನಾವು ಬೇರೆ ಪ್ಲಾಟ್ ನೋಡೋದಕ್ಕೂ ಈ ಲಿಕ್ವಿಡ್ ಬಳಸಿ ಬಂದಿರತಕ್ಕಂಥ ಈ ಅರಿಶಿನ ನೋಡಿದ್ರೆ ಒಂದು ಫೇಲ್ಯೂರ್ ಕಾಣ್ತಾ ಇಲ್ಲ ಸರ್. ಯಾಕೆಂದ್ರೆ ಬರೀ ಮಳೆ ಇಲ್ಲ. ಹೌದು, ಮಳೆ ಕಡೆ ಎಲ್ಲ ಫೇಲ್ಯೂರ್ ಆಗಿದೆ. ಚಾಮರಾಜನಗರ ಎಷ್ಟೊಂದು ಕಡೆ ಸರಿಗೆ ಜಮಿನೇಷನ್ ಆಗಿಲ್ಲ. ಹೌದು, ಬೀಜೋಪಚಾರ ಮಾಡಿದ್ದಾರೆ ಇವರು ತುಂಬ ಚೆನ್ನಾಗಿ. ಬೀಜೋಪಚಾರ ಏನು ಫಸ್ಟ್ ಅರ್ತ್ ಫೌಂಡೇಶನ್ನ ಲಿಕ್ವಿಡ್ನ ಬೀಜೋಪಚಾರ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿಸಿದೆ ಅಂತ ಅನ್ನಿಸ್ತದೆ ಸರ್. ಈಗ ಇಲ್ಲಿ ಫೇಲ್ಯೂರೇ ಇಲ್ಲ. 1 ತಿಂಗಳಿಗೆ ಇಷ್ಟು ಅದ್ಭುತವಾಗಿ ಬಂದಿರೋದು. ನಾನು ಈಗ ನಮ್ಮ ಸುತ್ತಮುತ್ತ ಎಲ್ಲ ಅರಿಶಿಣನೇ ಜಾಸ್ತಿ ಆಗ್ತಾ ಇದ್ದಾರೆ, ಆದರೂ ಕೂಡ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್. ವೆರಿ ನೈಸ್, ವೆರಿ ನೈಸ್. ಸೊ ವೀಕ್ಷಕರೇ ಬನ್ನಿ ನೋಡೋಣ. ಸೊ ಇವಾಗ 1 ತಿಂಗಳು 1 ವಾರ, ಹೆಚ್ಚು ಕಮ್ಮಿ 1 ತಿಂಗಳು ಅಂತಲೇ ಅಂದ್ಕೊಳ್ಳಿ. ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಗಿಡ. ಸೊ ಏನಾಗಿದೆ ಅಂದರೆ ಈ ಸತಿ ಇದು ಜುಲೈ ಇವಾಗ 1ನೇ ತಾರೀಕು ನಾಳೆಯಿಂದ. ಸೊ ಈ ಸತಿ ಜೂನಲ್ಲಂತೂ ಮಳೆ ಬರಬೇಕಾಗಿದ್ದು, ಒಂಚೂರು ಮಳೆ ಕರೆಕ್ಟಾಗಿ ಬಂದಿಲ್ಲ. ಎಲ್ಲೂ ನೀರಿಲ್ಲ ಬೋರ್ಗಳಲ್ಲಿ. ಅಂಥ ಟೈಮಲ್ಲೂ ಫಸ್ಟ್ ಕ್ಲಾಸಾಗಿ ಬಂದಿದೆ, ಹಸಿರಾಗಿದೆ, ಒಳ್ಳೆ ಬುಡ, ಸ್ಟೆಮ್ಮೆಲ್ಲ ಸ್ಟ್ರಾಂಗ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಸರ್. ಇದನ್ನು ನಾವು 1 ಡೋಸ್ ಇವಾಗ ಬುಡಕ್ಕೆ ಹಾಕಿ ಸ್ಪ್ರೇ ಮಾಡಬೇಕು. ಸೊ ಇದು ಒಂದೊಂದೇ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಮಾಡಬೇಕು ಅರಿಶಿನ ಬೆಳೆಯೋರು ಆರ್ಗ್ಯಾನಿಕಲಿ ಅಂತ. ಸೊ ಮೇಯ್ನ್ ಏನು ಅಂದರೆ ಕೆಮಿಕಲ್ ಇಲ್ಲದೆ ಬೆಳೆಯೋಕ್ಕೆ ಆಗಲ್ಲ ಅಂತಾರೆ. ಸೊ ನಾವು ಬೆಳೆದು ತೋರಿಸೋದು ಅಂತ ನಾವು ಇವಾಗ ಬಾಳೆ ಆಯಿತು, ತರಕಾರಿಗಳಾಯಿತು, ಕಬ್ಬಾಯಿತು, ತೆಂಗಿನ ಮರ ಎಲ್ಲನೂ ಒಂದು ಕಡೆಯಿಂದ ತೋರಿಸ್ಕೊಂಬರ್ತಾ ಇದ್ದೀವಿ. ಸೊ ಇವಾಗ ಅಷ್ಟೊಂದು ಟೈಮು ಸರ್. ಇದು ಕೆಮಿಕಲ್ ಇಲ್ಲದೆ ಬೆಳೆಯೋಕ್ಕೆ ಆಗಲ್ಲ ಅಂತಾರಲ್ಲ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಇಲ್ಲಿ ಸಾಧ್ಯ ಇದೆ ಸರ್ ಕೆಮಿಕಲ್ ಇಲ್ಲದೆ. ಯಾಕೆಂದರೆ ನಾನು ಈ ಪ್ಲಾಟಲ್ಲಿ ಇವರು ಕೆಮಿಕಲ್ ಹಾಕಿ ಕಬ್ಬನ್ನ ಬೆಳೀತಾ ಇದ್ರು ಸರ್. ಅದನ್ನ ನೋಡಿದ್ದೀನಿ. ಅದಾದ್ಮೇಲೆ ಇವರು ಚೆಂಬೆ ಸೆಣಬನ್ನು ಬಿತ್ತಿದ್ರು ಚೆನ್ನಾಗಿ. ಅದು ತುಂಬಾ ಎತ್ತರಕ್ಕೆ ಬಂದಿತ್ತು. ಅದು ಬಂದ ಮೇಲೆ ಇವರು ಅರಿಶಿನ ನಾಟಿ ಮಾಡಿದ್ರು.
ನಾನು ಅರಿಶಿನ ನಾಟಿ ಮಾಡಿದ ದಿನಾನು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಅದು ಏನು ಕೆಮಿಕಲ್ ಏನು ಈಗ 3 ವರ್ಷ ಬೇಕು 5 ವರ್ಷ ಬೇಕು, ನಾವು ಕೆಮಿಕಲ್ ಮಾಡ್ತಿದ್ದು ಸಾವಯವ ಇದಕ್ಕೆ ಹೋದ್ರೆ ಕನ್ವರ್ಟ್ ಆಗಬೇಕು ಅಂದ್ರೆ 5 ವರ್ಷ ಬೇಕು, ಆಮೇಲೆ ನಮ್ಗೆ ರಿಸಲ್ಟ್ ಅಂತಾರಲ್ಲ, ಅದು ಸುಳ್ಳು ಸರ್. ಈಗ ನಾವು ಇಲ್ಲಿ ಉದಾಹರಣೆಗೆ ನಂದು ಅನುಭವ ಆಗಿದೆ, ಜೊತೆಗೆ ಇಲ್ಲೂ ನೋಡಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಈಗ. ಅದೇ ಸೊ ಇಷ್ಟೇ ಮಾಡಬೇಕಾಗಿರೋದು ವೀಕ್ಷಕರು. ಸೊ 1 ಎಕರೆಗೆ ನಾನು ಹೇಳ್ತೀನಿ, ಫಸ್ಟಿಂದ ಎಲ್ಲ ವಿಡಿಯೋಲು ಹೇಳ್ತಾ ಇದ್ದೀನಿ 5 ವರ್ಷದಿಂದ. ಸೊ ಹೊಸೊಬ್ರಿಗೆ ಇನ್ನೊಂದ್ಸತಿ ಹೇಳ್ಬಿಡೋಣ, ಯಾಕಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ರೈತರು. ಅಯ್ಯೋ ಏನೋ ಗೊಬ್ಬರ 1-2 ಲೋಡ್ ಜಾಸ್ತಿ ಹಾಕ್ಬಿಡೋಣ, ಟೈಮ್ ಇಲ್ಲ, ಅರ್ಜೆಂಟ್ ಮಾಡಿದ್ರೆ ಫೇಲ್ಯೂರ್ ಆಗುತ್ತೆ. ಏನೇ ಬೆಳೆ ಮಾಡಬೇಕಂದ್ರೆ ಸಾವಯವಲ್ಲಿ ಮಾಡಬೇಕಂದ್ರೆ ಫಸ್ಟು ಮಾಡಬೇಕಾಗಿರೋದು 1 ಎಕರೆಗೆ 25 kg ಸೆಣಬು ಹಾಕಲೇಬೇಕು. 25 kg ಅಂದರೆ 15 ಹಾಕೋದು 20 ಹಾಕೋದು ತಿರ್ಗಾ ಫೇಲ್ಯೂರ್ ಆಗುತ್ತೆ ವೀಕ್ಷಕರೇ. 25 kg ಬೇಕಾದ್ರೆ 30 kg ಹಾಕಿ ಹೊರತು ಕಮ್ಮಿ ಹಾಕಬೇಡಿ. 1 ಎಕರೆಗೆ ಹೇಳ್ತಾ ಇದ್ದೀನಿ. 25 kg ಸೆಣಬು ಸಿಗಲಿಲ್ಲ ಅಂದರೆ ಡಯಾಂಚ, 5-6 ಥರ ಬೇರೆ ಬೇರೆ ಬೀಜಗಳು ಹಾಕ್ಬಿಡ್ತಾರೆ. ಅದೇನಾಗುತ್ತೆ 3-4 ಬೀಜ ಹುಟ್ಟೋದೇ ಇಲ್ಲ, ಫೇಲ್ಯೂರ್ ಆಗಿಬಿಡುತ್ತೆ. ಅದು ಎಷ್ಟೊಂದು ಏನಾಗುತ್ತೆ, ವೆದರು ತುಂಬ ತೇವಾಂಶ ಮಳೆ ಜಾಸ್ತಿ ಆದರೂ ಎಷ್ಟೊಂದು ಹುಟ್ಟಲ್ಲ, ತುಂಬ ಡ್ರೈ ಆದರೂ ಎಷ್ಟೊಂದು ಹುಟ್ಟಲ್ಲ. ಸೊ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಸೆಣಬು ಹೈಯೆಸ್ಟ್ ನೈಟ್ರೋಜನ್ ಫಿಕ್ಸೇಷನ್ 30 ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ. ನಂಬರ್ 1 ಡಯಾಂಚ ಸೆಣಬೆ ಹಾಕಿ, ಬೇರೆ ಏನೂ ಹಾಕಬೇಡಿ. 25 kg ಅದು ಹಾಕಿ 5 ಅಡಿ 6 ಅಡಿ ಬೆಳಿಬೇಕು. ತುಂಬ ಇಂಪಾರ್ಟೆಂಟ್ ಇದು. 50 ದಿನ ಬಿಡಿ. ಮಳೆ ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ನೀರು ಬರಬೇಕು. ಮಳೆ ಇಲ್ಲದೇ ಇರೋ ಟೈಮಲ್ಲಿ ಮಳೆ ಬರಲಿಲ್ಲ ಅಂದರೆ ಸ್ಪ್ರಿಂಕ್ಲರು ಇಲ್ಲ ಅಂದರೆ ರೈನ್ ಜೆಟ್ಟು ಕೊಡಲೇಬೇಕು. ಚೆನ್ನಾಗಿ ನೀರು ಕೊಡಬೇಕು. 5 ಅಡಿ 6 ಅಡಿ ಬೆಳಿಲೇಬೇಕು. ತಿರ್ಗಾ 2 ಅಡಿ ಬೆಳೆದ್ರೆ ಫೇಲ್ಯೂರ್ ಆಗುತ್ತೆ. ತಿರ್ಗಾ ಇನ್ನೊಂದು ಸತಿ ಹಾಕಿ. ಸೊ ಒಂದೇ ಸತಿಗೆ ನಿಮ್ಗೆ 5 ಅಡಿ 6 ಅಡಿ ಬೆಳೆದ್ರೆ ಒಂದೇ ಕ್ರಾಪ್ ಸಾಕು ನಿಮಗೆ. ನೆಕ್ಸ್ಟ್ ಏನೇ ಬೆಳೆದ್ರು ಕೆಮಿಕಲ್ಗಿಂತ ಚೆನ್ನಾಗಿ ಬೆಳಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇನ್ನೊಂದು ಕಿರಣ್ ಆಶ್ಚರ್ಯ ಅಂದ್ರೆ ಇದು ನೋಡಿ, ಇಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರೆ 4 ಎಕರೆನೂ ಕಾಣ್ತಾ ಇದೆ. ಒಂದೇ ಸಮ ಹುಟ್ಟಿದೆ, ಒಂದೇ ಸಮ ಇದೆ. ಒಂದೇ ಸಮ. ಅಲ್ಲಿ ಆಗ ಜಮೀನಲ್ಲಿ ಸರಿ ಇಲ್ಲ, ಈಗ ಸ್ವಲ್ಪ ಎತ್ತರ ಬೆಳೆ ಆ ತರ ಇಲ್ಲ. ನೋಡಿದ್ರೆ ಯೂನಿಫಾರ್ಮ್ ಕೆಲವು ಒಂದೊಂದು ಇವಾಗ ಮೊಳಕೆ ಬರ್ತಾ ಇದೆ ಸರ್. ತೇವ ಸಾಲ್ತಾ ಇಲ್ಲ, ಮಳೆ ಇಲ್ಲ ಸರ್, ನೀರು ಕಡಿಮೆ. ನಾವು ಭಾಳ ಶ್ರಮ ತಗೊಂಡು ಮಾಡ್ತಾ ಇದೀವಿ, ಡ್ರಿಪ್ ಅಲ್ಲಿ ಕೊಡ್ತಾ ಇದೀವಿ. ಆದ್ರೂ ತುಂಬಾ ಕಷ್ಟ ಇದೆ ಈ ಸಾರಿ. ಬೆಳಿತೀನಿ ಅಂತ ಅನ್ಬೇಕಾದ್ರೆ ಕಷ್ಟ ಇದೆ ಸರ್ ಇವತ್ತು ಈ ಸಾರಿ. ಮಳೆ ಬಿದ್ರೆ ಅಂತ ನಾವು ಪಾಸು. ಮಳೆ ಬೇಕು, 100% ಮಳೆ ಬೇಕು. ಸೊ ಇನ್ನೊಂದು, ಎಷ್ಟೊಂದು ಜನ ಮಳೆ ಇಲ್ಲ ಅಂದ್ಬಿಟ್ಟು ಅಡಿಕೆ ಮಾಡೋರಿರಲಿ, ಬಾಳೆ ಮಾಡೋರಿರಲಿ, ಬೇರೆ ಬೇರೆ ಬೆಳೆ ಮಾಡೋರು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಭೂಮಿಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ, ನಿಮಗೆ ಕಡಿಮೆ ನೀರಲ್ಲಿ, ಮಳೆ ಇಲ್ಲ, ಡ್ರಿಪ್ಪಲ್ಲೂ ಕಮ್ಮಿ ನೀರಿದೆ ಅಂದ್ರೂ ನಿಮಗೆ ಗಿಡ ಚೆನ್ನಾಗಿ ಬರುತ್ತೆ. ಯಾಕಂದರೆ ಈ ಜೀವಾಣುಗಳು ನಿಮಗೆ ತೇವಾಂಶ ಜಾಸ್ತಿ ಇಟ್ಕೊಳ್ಳೋ ಅಂಥ ಮಣ್ಣನ್ನು ತಯಾರಿಸುತ್ತೆ. ಆ ಮಣ್ಣು ಕ್ವಾಲಿಟಿ ಹೆಂಗಾಗುತ್ತೆ ಅಂದರೆ ಜಾಸ್ತಿ ತೇವಾಂಶ ಇಟ್ಕೊಳ್ಳುತ್ತೆ. ಆಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಸು ರೂಟ್ಸಲ್ಲಿ ಇದ್ದಾಗ ನಿಮಗೆ ಅದು ಬೇಕಾಗಿರೋಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸುಲಭವಾಗಿ ಸಿಗುತ್ತೆ. ನೈಟ್ರೋಜನ್ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ಎಲ್ಲ ಥರ ಪೋಷಕಾಂಶಗಳು ಗಿಡಕ್ಕೆ ಸಿಗುತ್ತೆ. ಹಾಗಾಗಿ ಮಳೆ ಇಲ್ಲದೇ ಇರೋ ಟೈಮಲ್ಲಿ 1 ಡೋಸ್ ಜಾಸ್ತಿ ಹಾಕಿದ್ರೆ ಇನ್ನು ನಿಮ್ಮ ಗಿಡಗಳು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ರೈತರಲ್ಲಿ ಇನ್ನೊಂದು ಸಲಹೆ ಏನು ಅಂದರೆ ಸರ್, ನಂದು ಈ ಚೆಂಬೆ ಸೆಣಬಿಗೆ ಬೀಜಕ್ಕೆ 150 ರೂಪಾಯಿ ಕೊಡಬೇಕು ಸರ್. 150, 160, 170 ಹಿಂಗೆ ಕೊಡಬೇಕು. ಅದು ನಮಗೆ ಕಾಸ್ಟ್ಲಿ ಆಗುತ್ತೆ ಅನ್ನಿಸ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಚೆಂಬೆ ಸೆಣಬು ಬಿತ್ತಿದ ಮೇಲೆ 10 ಕುಂಟೆನ ಬೀಜಕ್ಕೋಸ್ಕರ ಬಿಟ್ಕೋಬೇಕು ಸರ್. ನಾವು ನೆಕ್ಸ್ಟ್ ಟೈಮ್ಗೆ 10 ಕುಂಟೆನ ಬೀಜಕ್ಕೋಸ್ಕರ ಬಿಟ್ಕೊಂಡ್ರೆ ಆ ಬೀಜನ ನಾವು ಇಟ್ಕೊಂಡ್ರೆ ಯಾವಾಗಲೂ ನಮ್ಗೆ ಬೇಕಾದ ಬೀಜ ನಮಗೆ ಸಿಗುತ್ತೆ. ಅದನ್ನ ನಾವೆಲ್ಲೂ ಅವಲಂಬಿಸಬೇಕಾಗಿಲ್ಲ. ಖರ್ಚನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಒಳ್ಳೆ ಸಲಹೆ. ಯಾಕಂದ್ರೆ ಇವತ್ತಿನ ದಿನ ನಾವು ಬೀಜ ಸ್ಟೋರೇಜ್ ಮಾಡೋದನ್ನ, ಸೀಡ್ ಸ್ಟೋರೇಜ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೀವಿ. ಎಲ್ಲಾನು ನಾವು ಅಂಗಡಿಗೆ ಹೋಗಿ ತೊಗೊಳ್ಳೋ ಅಂಥ ದಿನಗಳು ಬಂದ್ಬಿಟ್ಟಿದೆ. ಮುಂಚಿನ ಕಾಲದಲ್ಲಿ ನೆಕ್ಸ್ಟ್ ಟೈಮಿಗೆ, ನೆಕ್ಸ್ಟ್ ಸೀಸನ್ಗೆ ಏನು ಬೇಕೋ ಅದನ್ನು ಎಲ್ಲ ಸ್ಟೋರೇಜ್ ಮಾಡ್ಕೊತಾ ಇದ್ರು. ಸೊ ಸರ್ ಹೇಳ್ದಂಗೆ ಒಂದ್ಸತಿ ಸೆಣಬು ಹಾಕಿದಾಗ ಒಂದು 10 ಗುಂಟೆ ಬಿಟ್ಕೊಂಡ್ರೆ ನೀವು ಇನ್ನೇನಿಲ್ಲ, ಇನ್ನೂ ಒಂದು 20 ದಿನ, 1 ತಿಂಗಳು ಬಿಟ್ಬಿಟ್ರೆ ನಿಮಗೆಲ್ಲ ಬೀಜ ರೆಡಿ ಆಗಿಬಿಡುತ್ತೆ. ಅದನ್ನೆಲ್ಲ ಕಿತ್ತಿ ಒಂದು ಕಡೆ ಇಟ್ಕೊಂಡು ತಿರ್ಗಾ ನೆಕ್ಸ್ಟ್ ಬೆಳೆಗೆ, ನೆಕ್ಸ್ಟ್ ಭೂಮಿ ಜಾಸ್ತಿ ಇರೋರು ಅರ್ಧ ಇವಾಗ ಹಾಕ್ಕೊಂಡು ನೆಕ್ಸ್ಟ್ ಅರ್ಧಕ್ಕೆ ಬೀಜ ಇಟ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, 100% ಸಕ್ಸಸ್. ಬರೀ ಅಷ್ಟೇ ಅಲ್ಲ, ಬಾಳೆ ಅಲ್ಲ, ಯಾವುದೇ ಕ್ರಾಪ್ ಇರಲಿ ಫಾಲೋ ಮಾಡಿ ಯೂಟ್ಯೂಬು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. 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 First Earth.